ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಬಂದರೂ ಕೂಡ ಇವತ್ತಿನ ದಿವಸ ಅಕಾಲಿಕ ಮಳೆಯಿಂದಾಗಿ ಮತ್ತು ಅಲಿಕಲಿಂದಾಗಿ ಮತ್ತು ಭಾರಿ ಬಿರುಗಾಳಿಯಿಂದಾಗಿ ಕೂಡ ಸರಿಸುಮಾರು ಅನೇಕ ರೀತಿಯಂತಹ ಒಂದು ಏನಾಗಿರ್ಬೋದು, ನಮ್ಮ ಬಾಳೆ ತೋಟ ಆಗಿರ್ಬೋದು, ಟೊಮಾಟೊ ಆಗಿರ್ಬೋದು ಮತ್ತು ಮಾವು ಆಗಿರ್ಬೋದು ಎಲ್ಲ ಕೂಡ ನೆಲ ಕಚ್ಚಿದೆ. ಆದ ಕಾರಣಕ್ಕಾಗಿ ಏನು ಕಳೆದ ತಿಂಗಳು ಆಗಿರುವಂತಹ ಒಂದು ನಷ್ಟಕ್ಕೆ ನಮ್ಮ ಆರ್ ಕೆ ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಮೋಹನ್ ಕೃಷ್ಣನವರು ನಾವು ಕೂಡ ನಿಮ್ಮ ಕುಟುಂಬದ ಒಬ್ಬ ಮನೆ ಮಗನಾಗಿ ಕೂಡ ನಿಮ್ಮ ಕಷ್ಟದಲ್ಲಿ ನಾವು ಇರ್ತೇವೆ ಅಂತ ಹೇಳಿ ನಮ್ಮ ಯಾವತ್ತೂ ಕೂಡ ಒಂದು ಕಷ್ಟ ಅಂತ ಹೇಳಿದ್ರೆ ನಮ್ಮ ಹಿಂದೆ ಮುಂದೆ ನೋಡದೆ ಕೂಡ ನಮ್ಮ ಸಹಾಯ ಇರುತ್ತೆ ಅಂತ ಹೇಳ್ತಾ ಬಂದಿರುವಂತಹ ಅವರಿಗೆ ನಮ್ಮ ಕೆಜಿಎಫ್ ತಾಲೂಕಿನ ಮಾವು ಬೆಳೆಗಾರರ ಸಂಘದ ಪರವಾಗಿ ಮತ್ತು ಸಮಸ್ತ ಕೆಜಿಎಫ್ ತಾಲೂಕಿನ ರೈತರ ಪರವಾಗಿ ಕೂಡ ಅವರಿಗೆ ತುಂಬ ಹೃದಯವಂತಹ ಒಂದು ಧನ್ಯವಾದವನ್ನು ಹೇಳಕ್ಕೆ ನಾವಂತೂ ಇಷ್ಟಪಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅನೇಕ ರೀತಿಯಾದ ನಮ್ಮ ತಾಲೂಕಿನಲ್ಲಿ ದೊಡ್ಡ ನಾಯಕರು ಇರ್ಬೋದು, ಎಲ್ಲರೂ ಕೂಡ ಇದ್ದಾರೆ. ಯಾರು ಕೂಡ ನಮ್ಮ ರೈತರ ಕಣ್ಣೀರನ್ನು ಭರಿಸುವಂತಹ ಕೆಲಸ ಯಾರು ಮಾಡಿಲ್ಲ. ಆದರೂ ಕೂಡ ನಾವು ಈ ಮಣ್ಣಿನಲ್ಲಿ ಹುಟ್ಟಿರುವಂತಹ ಒಂದು ಮನೆ ಮಗನಾಗಿ ಇವತ್ತಿನ ದಿವಸ ಬಂದು ನಾನು ಕೂಡ ಇವತ್ತು ಕಷ್ಟ ಏನು ಅಂತ ಗೊತ್ತಾಗಿದೆ. ರೈತರು ಇಲ್ಲಿ ಇವತ್ತಿನ ದಿವಸ ಒಂದು ಎಷ್ಟೋ ದುಡ್ಡು ಕಷ್ಟಪಟ್ಟು ಒಂದು ಸಾಲ ಮಾಡಿ ಒಂದು ಬ್ಯಾಂಕ್ನಿಂದ ಸಾಲ ತಂದು ಮತ್ತು ಕೈ ಸಾಲ ಮಾಡಿ ಕೂಡ ಇವತ್ತು ಅನೇಕ ಕಷ್ಟಪಟ್ಟು ಒಂದು ಬೆಳೆ ಬೆಳೀತಾ ಇದ್ದಾರೆ. ಅದಕ್ಕೆ ಸರಿಯಾದಂತಹ ಒಂದು ಬೆಳೆ ಇದ್ರೂ ಕೂಡ ಬೆಲೆ ಇಲ್ಲ. ಅದರ ಮಧ್ಯೆ ಕೂಡ ಇವತ್ತಿನ ದಿವಸ ಅಕಾಲಿಕ ಮಳೆ ಮತ್ತು ಬಿರುಗಾಳಿಯಿಂದ ಕೂಡ ತುಂಬಾ ನೆಲಕಸ್ತಾ ಇದೆ. ಆದ ಕಾರಣಕ್ಕಾಗಿ ಕೂಡ ಅವರು ಸರ್ಕಾರಕ್ಕೆ ಕೂಡ ಒಂದು ಒತ್ತಾಯ ಮಾಡಿದ್ರು, ಒಂದು ವಿಶೇಷವಾದಂತಹ ಒಂದು ಅವಕಾಶ ಮತ್ತು ಸೌಲಭ್ಯ ನೀಡಬೇಕಂತೇಳಿ ಕೂಡ ಅವರು ಆಗ್ರಹ ಮಾಡಿದ್ರು. ಅದ್ರ ಜೊತೆಯಾಗಿ ಕೂಡ ಅವರು ಆರ್ ಕೆ ಫೌಂಡೇಶನ್ ವತಿಯಿಂದ ಸರಿಸುಮಾರಾಗಿ 8 ರಿಂದ 9 ವರ್ಷಗಳ ಕಾಲ ಅನೇಕ ರೀತಿಯ ಸಹಾಯ ಮಾಡಿಕೊಳ್ತಾ ಬಂದಿದ್ದಾರೆ. ಅದರ ಭಾಗವಾಗಿ ಇವತ್ತು ಅವರು ನಮ್ಮ ರೈತರು ಕೂಡ ಇದ್ದಾರೆ ಅಂತೇಳಿ ಗುರುತಿಸಿ ಅವರು ನಮ್ಮ ರೈತ ಸಮುದಾಯಕ್ಕೆ ನಿಜವಾಗ್ಲೂ ಕೂಡ ಒಂದು ಮಾಡಿರುವಂತಹ ಒಂದು ಸಹಾಯ ನಮ್ಮ ರೈತ ಸಮುದಾಯಕ್ಕೆ ಮಾಡುವ ಸಹಾಯ ಅಂತ ಹೇಳಕ್ಕೆ ನಾನು ಇವತ್ತು ಇಷ್ಟಪಡ್ತಾ ಇದ್ದೀನಿ. ಆದ ಕಾರಣಕ್ಕಾಗಿ ನಮ್ಮ ಎಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದ ತಿಳಿಸಬೇಕಂತ ಹೇಳಿ ಕೊಡ್ತಾ ಇದ್ದೀನಿ. ಈಗ ಈ ಕಾರ್ಯಕ್ರಮದ ಏನು ನಮ್ಮ ರೈತರ ಪರವಾಗಿ ಮತ್ತು ಏನು ನಾವು ಇತ್ತೀಚೆಗೆ ಬೆಳೀತಕ್ಕಂಥ ಒಂದು ಅಕಾಲಿಕ ಮಳೆ ಕೂಡ ಆಯಿತು. ನಿನ್ನೆ ಕೂಡ ಒಂದು ಅಕಾಲಿಕ ಮಳೆಯಿಂದ ತುಂಬಾ ನಷ್ಟ ಆಗಿದೆ. ಇದರ ಬಗ್ಗೆ ಕೂಡ ನಾವು ಮಾಹಿತಿ ತಿಳಿಸಿದ್ದೇವೆ, ಮತ್ತೆ ಸರ್ಕಾರಕ್ಕೂ ಕೂಡ ಮಾಹಿತಿ ತಿಳಿಸಿದ್ದೇವೆ. ಇದರ ಪರವಾಗಿ ಕೂಡ ನಾವು ಅನೇಕ ರೀತಿಯಂತೆ ಯಾವುದೇ ಹೋರಾಟ ಆದ್ರೂ ಕೂಡ ನಾವು ಇದೇ ರೀತಿಯಾಗಿ ಮುಂದುವರಿಬೇಕು. ಯಾಕಂತೇಳಿ ರೈತರು ಯಾವತ್ತೂ ಕೂಡ ಹೇಳ್ತಾರೆ, ರೈತರ ಬೆನ್ನೆಲುಬು ದೇಶಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಇವತ್ತು ಯಾರು ಕೂಡ ನಮ್ಮ ಪರವಾಗಿ ಬರ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ದೊಡ್ಡ ಮನಸ್ಸಿನಿಂದ ಕೂಡ ಇವತ್ತು ನಮ್ಮ ಮುಂದೆ ಬಂದಿದ್ದಾರೆ. ದಯವಿಟ್ಟು ಕೂಡ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ಅವರ ಏನು ನಾಯಕತ್ವ ಇದೆ ಆ ನಾಯಕತ್ವದ ಮಾರ್ಗದಲ್ಲಿ ನಾವು ಕೂಡ ನಡಿಬೇಕಂತೇಳಿ ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ಮಾವು ಬೆಳೆಗಾರರ ಅಧ್ಯಕ್ಷರಾದಂಥ ಅಭಿರೆಡ್ಡಿ ಅವರೇ, ಧನಂಜಯಣ್ಣನವರೇ ಹಾಗೂ ನಮ್ಮ ಹಿರಿಯರಾಗಿರ್ತಕ್ಕಂಥವರು, ನನ್ನ ಹಿಂದೆ ಯಾವಾಗೂ ನಿಂತಿರ್ತಕ್ಕಂಥ ವೇದಿಕೆ ಮೇಲಕ್ಕಂಥ ಎಲ್ಲ ನಮ್ಮ ಹಿರಿಯರೇ ಹಾಗೂ ಇರ್ತಕ್ಕಂಥ ನಮ್ಮ ಪ್ರೀತಿಯ ರೈತ ಬಾಂಧವರೇ, ನನ್ನ ಕ್ಷಮಿಸಬೇಕು. ಕಾರಣಾಂತರಗಳಿಂದ 1 ವಾರ 2 ವಾರ ಸ್ವಲ್ಪ ವಿಳಂಬವಾಗೈತೆ. ನಾನು ಇಲ್ಲಿರಲಿಲ್ಲ, ಆದ್ದರಿಂದ ಸ್ವಲ್ಪ ಲೇಟ್ ಆಗೈತೆ. ಇವತ್ತಿನ ದಿನಗಳಲ್ಲಿ ರೈತರ ಒಂದು ಕಷ್ಟವನ್ನು ಕೇಳೋವಂಥವ್ರು ಇಲ್ಲಿ ಯಾರೂ ಇಲ್ಲ. ರೈತರ ಕಷ್ಟ ಅಂತ ಹೇಳಿದ್ರೆ ಕೇಳೋದೊಂದೇ ಅವರಿಗೆ, ನಿಮ್ಮ ಅಕೌಂಟಿಗೆ 2,000 ಬರ್ತಾಯಿತ್ತಲ್ಲ ಅಂತಾರೆ. ಆ 2,000 ರೂಪಾಯಿ ಈ ಕೈಯಿಂದ ಕಿತ್ಕೊಂಡು ಈ ಕೈಯಿಂದ ಕೊಡ್ತಾಯಿದ್ದಾರೆ. ಈ ಕೈಯಿಂದ ಹೆಂಗೆ ಕಿತ್ಕೊಳ್ತಾರೆ ತಮ್ಮೆಲ್ಲರಿಗೂ ಗೊತ್ತು. ಎಲ್ಲದ್ರ ಮೇಲೇನು 1 ಅಲ್ಲ 2 ಅಲ್ಲ 3 ರೂಪಾಯಿ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡಿ ಇವತ್ತು ನಮ್ಮ ರೈತರ ಮಗದಲ್ಲಿ ದುಃಖವನ್ನು ನೋಡುವಂಥ ದಿನಗಳು ಇವತ್ತು ನಮ್ಮ ಕೆಜಿಎಫ್ ತಾಲೂಕಲ್ಲಿ ಆವರಿಸಿದೆ. ಭಾಳ ದುಃಖ ಪಡುವಂಥದ್ದು ಏನು ಅಂತಂದರೆ, ಈ ನಿಮ್ಮ ಮೋಹನ್ ಕೃಷ್ಣನ ಕೈಯಲ್ಲಿ ಅಧಿಕಾರ ಇಲ್ಲ ಅಂತ ನಾನು ಕೈ ಕಟ್ಟು ಕೂತ್ಕೊಂಡ್ರೆ ನಮ್ಮ ರೈತರ ಕಷ್ಟಗಳನ್ನು ಕೇಳೋರು ಯಾರೂ ಇರಲ್ಲ. ಇವತ್ತು ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರ ಮುಖಂಡರ ಒಂದು ಚಿಂತೆ ಒಂದೇ, ಅದರಲ್ಲಿ ವಿಶೇಷವಾಗಿ ನಮ್ಮ ಯುವ ಮುಖಂಡರಾದಂಥ ಅಭಿರೆಡ್ಡಿ ಅವರ ಚಿಂತೆ ಒಂದೇ, ರೈತರ ಕಣ್ಣಲ್ಲಿ ಬರ್ತಕ್ಕಂಥ ನೀರನ್ನು ಒರೆಸಿ ಅವರು ಬೆಳೆಯುವಂಥ ಬೆಳೆಗೆ ಸೂಕ್ತವಾದಂಥ ರೀತಿಯಲ್ಲಿ ಬೆಳೆಯನ್ನು ಕಟ್ಕೊಡ್ಬೇಕು, ರೈತರ ಮೊಗದಲ್ಲಿ ನಗುವನ್ನು ಕಾಣಬೇಕು ಅನ್ನೋದು ನಮ್ಮೆಲ್ಲರ ಚಿಂತೆ ಹಾಗೂ ಕೆಜಿಎಫ್ ತಾಲೂಕಿನ ಪ್ರತಿಯೊಬ್ಬ ರೈತ ಮುಖಂಡನ ಚಿಂತೆ ಆಗಿದೆ. ಇವತ್ತಿನ ಕಾಲಗಳಲ್ಲಿ ಬಹುಶಃ ನಮ್ಮ ಶಾಸಕರು ಏನು ಇಲ್ಲಿರ್ತಕ್ಕಂಥ ಅನೇಕ ಜನರು ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಅವತ್ತು ಶಾಸಕರು ಬಂದರು, ಏನು ನಾಳೆ ಏನೋ ಬಂದ್ಬಿಡ್ತದೆ ನಮ್ಮ ರೈತರು ಕಳ್ಕೊಂಡಿರ್ತಕ್ಕಂಥ ಹಣ ಬಂದ್ಬಿಡ್ತದೆ, ರೈತರಿಗೆ ಆಗಿರ್ತಕ್ಕಂಥ ನಷ್ಟವನ್ನು ಇನ್ನೊಂದು 2-3 ದಿನದಲ್ಲಿ ತುಂಬಿಬಿಡ್ತಾರೆ ಅನ್ನೋ ಒಂದು ಉದ್ದೇಶವಾಗಿ ನಮ್ಮ ರೈತರು ಕೂಡ ಪಾಪ ಭಾಳ ಒಂದು ಆಸೆಯಿಂದ ಕಾಯ್ತಾ ಇದ್ರು. ಬಂದರು ಶಾಸಕರು, ದಂಡಾಧಿಕಾರಿಗಳನ್ನ ಕರೆದ್ರು, ವಿಡಿಯೋ ಚಿತ್ರೀಕರಣ ಮಾಡಿದ್ರು. ಅಲ್ಲಿಂದ ಇವತ್ತವರೆಗೂ ಆ ವಿಡಿಯೋ ಚಿತ್ರೀಕರಣ ಮಾಡಿ ಯಾವತ್ತದು ಪ್ರೊಡ್ಯೂಸ್ ಆಗಿ ಯಾವತ್ತದು ಪರದೆಗಳು ಬರುತ್ತೋ ಗೊತ್ತಿಲ್ಲ. ಸಿನಿಮಾ ಮಾತ್ರ ತಗೊಂಡ್ರು.
ಸಿನಿಮಾ ತಗೊಂಡು ಏನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ರೈತರ ಕಣ್ಣಲ್ಲಿ ಯಾರಾದರೂ ನಿಜವಾಗ್ಲೂ ಕಣ್ಣೊರೆಸೋಂಥವ್ರು ಯಾರಾದ್ರು ಇದ್ದಾರೆ ಅಂದರೆ ನಮ್ಮ ಶಾಸಕರು ರೂಪಕ್ಕನೆ ಅನ್ನೋ ಥರ ಆ ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ಟು ಏನು ಆ ಒಂದು ಇದು ನೋಡಬೇಕು, ನಮ್ಮ ರೈತರ ಕಷ್ಟಗಳನ್ನ ತೀರಿಸೋವಂಥದ್ದು ಭಾಗ್ಯಲಕ್ಷ್ಮಿ ಅನ್ನೋ ಥರ ನಮ್ಗೆ ಅನಿಸ್ತು. ಆದರೆ ಇವತ್ತು ನಾನು ಅವ್ರನ್ನ ಕೇಳ್ತೀನಿ, ನಮ್ಮ ರೈತರ ಪರವಾಗಿ ಇವತ್ತು ಒಬ್ಬ ಕಾಂಟ್ರಾಕ್ಟ್ರು ಸಹ ನಮ್ಮ KGF ತಾಲೂಕಲ್ಲಿ ನೆಮ್ಮದಿಯಿಂದ ಬಾಳ್ಲಿಕ್ಕೆ ಆಗ್ತಾ ಇಲ್ಲ. ಕಾಂಟ್ರಾಕ್ಟರ್ ನೆಮ್ಮದಿ ಜೀವನ ಇಲ್ಲ. ಒಂದು ಹೆಣ್ಣು ಮಗಳು ಇವತ್ತು ಆ DCC ಬ್ಯಾಂಕಲ್ಲಿ ಪಡೆದಿರ್ತಕ್ಕಂಥ ಹಣವನ್ನು ಕೇಳಿದ್ರೆ ಇವತ್ತು ನಾಳೆ ಅನ್ನೋ ಒಂದು ಬೇಜವಾಬ್ದಾರಿ ಉತ್ತರಗಳೆಲ್ಲ ಬರ್ತಾ ಇದ್ದಾರೆ. ಅವಾಗ ಹೇಳಿದಂಗೆ ಒಂದು ಕೈಯಿಂದ ತಗೊಳ್ತಾ ಇದ್ದಾರೆ, ಇನ್ನೊಂದು ಕೈಯಿಂದ ಕೊಡ್ತಾ ಇದ್ದಾರೆ. ಆದರೆ DCC ಬ್ಯಾಂಕ್ ವಿಚಾರದಲ್ಲಿ ಒಂದು ಕೈಯಿಂದ ತಗೊಂಡು ಈ ಕೈಯಿಂದ ಕೊಡ್ತಾನೂ ಇಲ್ಲ, ಈಗ ಕೊಡ್ತಾನೆ ಇಲ್ಲ. ಕಾರಣ ಅವ್ಯವಹಾರ ಆಗೈತೆ ಅಂತ ಗೊತ್ತಿಲ್ಲ, ಸರ್ಕಾರ ಕೊಡಬಾರ್ದಂತ ಹೇಳೈತ ಗೊತ್ತಿಲ್ಲ, ಅಥವಾ ಇದೆಲ್ಲ ಚುನಾವಣೆಗೋಸ್ಕರ ನಾವು ಮಾಡ್ತಾ ಇರೋಂಥ ಗಿಮಿಕ್ ಅನ್ನೋದು ಅವ್ರಿಗೆ ಜನರಿಗೆ ಸ್ಪಷ್ಟಪಡಿಸ್ಬೇಕಾಗತ್ತೆ. ಆದ್ದರಿಂದ ಇವತ್ತು ಮಾನ್ಯ ರೂಪಕಲಾ ಅವ್ರನ್ನ ನಾನು KGFನ ರೈತರ ಪರವಾಗಿ ನಾನು ಅವ್ರನ್ನ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ. ನನ್ನ ರೈತ ಮಿತ್ರರು ಅನ್ನದಾತರಾದಂಥವರು ಸುಮಾರು ಒಂದು ತಿಂಗಳಾಯ್ತಲ್ಲ ಸರ್, ಒಂದು ತಿಂಗಳ ಹಿಂದೆ ತಾವು ಬಂದು ಪರಿಶೀಲನೆ ಮಾಡಿ ಅಧಿಕಾರಿಗಳನ್ನ ಕರೆಸಿ ಇವತ್ತು ನೀವು ನನ್ನ ರೈತರ ಕಷ್ಟಕ್ಕೆ ನಾನು ನಿಲ್ತೀನಿ ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ಏನಾಯಿತು ಅನ್ನೋದು ತಾವು ನಮಗೆ ಮಾಹಿತಿ ಕೊಡಬೇಕು, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ KGF ತಾಲೂಕಿನ ಪ್ರತಿಯೊಬ್ಬ ರೈತರ ಪರವಾಗಿ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಎರಡನೇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು, ನೀವು ಹೇಳ್ತಾ ಇದ್ದೀರ KGF ಅಲ್ಲಿ ಎಲ್ಲರೂ ನಗ್ನಗ್ತಾ ಇದ್ದಾರೆ, ನಮ್ಮ ಸರ್ಕಾರ ಬಂದ ನಂತರ ಅಂತೂ ರೈತರ ಒಂದು ಖುಷಿಯಿಂದ ಬಾಳ್ತಾ ಇದ್ದಾರೆ ಅಂತ. ಬಹುಶಃ ಇರ್ತಕ್ಕಂಥವರೆಲ್ಲ ರೈತರೇ, ನೀವೆಲ್ಲ ಖುಷಿಯಿಂದ ಬಾಳ್ತಾ ಇದ್ದೀರಣ್ಣ. ಇವತ್ತು ನೋಡಿ ರಸಗೊಬ್ಬರದ ಬಗ್ಗೆ ಯಾರೋ ಮಾತಾಡ್ತಾ ಇದ್ರು ಬೆಳಗ್ಗೆ ನಮ್ಮ ರೈತ ಮುಖಂಡ್ರೆ, 320 ರೂಪಾಯಿ 330 ರೂಪಾಯಿ ಇದ್ದಿದ್ದು ಇವತ್ತು 7 ರೂಪಾಯಿ ಕೊಟ್ಟರು ಇಲ್ವಂತೆ, ಅದು ಸಿಗ್ತಾ ಇಲ್ವಂತೆ. ಇವತ್ತು ಒಬ್ಬ ರೈತನಿಗೆ ಮುಖ್ಯವಾಗಿ ಬೇಕಾಗಿರೋದು, ಒಬ್ಬ ಮನುಷ್ಯನಿಗೆ ಊಟ ಎಷ್ಟು ಮುಖ್ಯನೋ ಒಬ್ಬ ರೈತನಿಗೆ ಗೊಬ್ಬರ ಕೂಡ ಅಷ್ಟೇ ಮುಖ್ಯ. ಆ ರೈತರ ಗೊಬ್ಬರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಥವಾ ರೈತರು ಈ ಮಳೆ ಹಾನಿ ಅಥವಾ ಪ್ರಕೃತಿ ವಿಕೋಪಕ್ಕೆ ಒಂದು ನಷ್ಟ ಉಂಟಾದಾಗ ಅವ್ರಿಗೆ ಯಾವ ರೀತಿಯ ಒಂದು ನೆರವನ್ನು ನೀಡ್ತಾ ಇದ್ದೀರಾ? ಅಥವಾ ರೈತರು ಇವತ್ತು ಮಾವಿನ ಬೆಳೆದಲ್ಲಿ ಸುಮಾರು ನಷ್ಟ ಅನುಭವಿಸಿದ್ದಾರೆ, ಅವ್ರಿಗೆ ಯಾವ ರೀತಿ ತಾವು ಧೈರ್ಯವನ್ನು ತುಂಬುತ್ತಾ ಇದ್ದೀರಾ? ಇವತ್ತು ತಾವು ಒಬ್ಬ ಹೆಣ್ಮಗಳಾಗಿದ್ದೀರಾ, ಈ ಕೃಷಿನ ನಂಬ್ಕೊಂಡು ಎಷ್ಟೋ ಹೆಣ್ಮಕ್ಳು ಇವತ್ತು ಕೃಷಿನ ಮಾಡ್ತಿದ್ದಾರೆ, ಅವ್ರ ಕಣ್ಣಲ್ಲಿ ನೀರಲ್ಲಿ ಯಾವ ರೀತಿ ಉರಿಸ್ತೀರಾ ಅಂತ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತು ಭಾಳ ಜಾಸ್ತಿ ಮಾತಾಡ್ತಾ ಇದ್ರೆ ಇವತ್ತೆಲ್ಲ ಮಾತಾಡಬೇಕಾಗತ್ತೆ. ನಾನು ನಮ್ಮ ಮಾಧ್ಯಮದ ಮುಖಾಂತರ ಇರ್ತಕ್ಕಂಥ ರೈತರ ಮುಖಂಡರ ಪರವಾಗಿ ಒಂದೇ ಮನವಿ ನಾನು ಮಾಡೋದು, ಈ ಕಾಂಗ್ರೆಸ್ಸಿನ ಸರ್ಕಾರ ಅಥವಾ ಈಗಿರ್ತಕ್ಕಂಥ ರೂಪಕಲಾ ಅವರು ಏನು ಮಾಡ್ತಿದ್ದಾರೆ ಅಂತಂದ್ರೆ, ಚುನಾವಣೆ ಬಂದಾಗ ಮಾತ್ರ ಎದ್ದು ಬಿದ್ದು ಹೋರಾಡ್ತಾರೆ. ಎಲ್ಲಾದ್ರೂ ಕಷ್ಟ ಬಂತಂದಾಗ ಮಾತ್ರ ಒಂದು ಫೋಟೋಗೆ, ಒಂದು ಸಿನಿಮಾಗೆ, ಒಂದು ಇನ್ಸ್ಟಾಗ್ರಾಮ್ಗೆ, ಫೇಸ್ಬುಕ್ಗೆ ಒಂದು ಫೋಟೋ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಆದ್ರಿಂದ ನಾವೆಲ್ಲ ಎಚ್ಚೆತ್ಕೋಬೇಕು. ನಾವೆಲ್ಲ ಎಚ್ಚೆತ್ಕೊಳ್ಳೋದು ಯಾವ ರೀತಿ? ಪ್ರತಿ ಗ್ರಾಮದಲ್ಲೂ ರೈತರ ಮುಖಂಡರಾದಂಥವ್ರು, ರೈತಗಳಾದಂಥವ್ರು ಒಂದಾಗಿ ಒಗ್ಗಟ್ಟಾಗಿ ನಮ್ಮ ಬಲವನ್ನು ತೋರಿಸಿದ್ರೆ ಎಂಥ ಸರ್ಕಾರ ಆಗಲಿ, ಎಂಥ ಒಬ್ಬ ಶಾಸಕರಾಗಿರಲಿ, ಸಂಸದರಾಗಿರಲಿ, ಸಚಿವರಾಗಿರಲಿ, ಯಾರೇ ಆಗಿರಲಿ ರೈತರಿಗೆ ಬೆಲೆ ಕೊಡಬೇಕು. ಇಲ್ಲಂತಂದ್ರೆ ಅವ್ರ ತಲೆದಂಡ ಆಗೋದು ಗ್ಯಾರಂಟಿ ಅನ್ನೋದು ರೈತರು ಅನೇಕ ಚಳವಳಿಗಳಲ್ಲಿ, ಅನೇಕ ಹೋರಾಟಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲ ಒಂದಾಗೋಣ, ನಿಮ್ಮ ಜೊತೆ ನಾವು ಇರ್ತೀರಿ. ನಾನು ಅಂದರೆ ನಿಮ್ಮ ರೈತ ಮಗ ಮೋಹನ್ ಕೃಷ್ಣ ನಿಮ್ಮ ಜೊತೆ ಇರ್ತೀನಿ. ಈಗಾಗಲೇ ಹಾಸ್ಪಿಟ್ಲ್ ವಿಷಯದಲ್ಲಿ ನಾನೊಂದು ಹೋರಾಟ ಮಾಡೋದಕ್ಕೆ ನನ್ನ ಮೇಲೆ ಏನೇನು ಮಾಡಬೇಕು ಎಲ್ಲ ಮಾಡಿಬಿಟ್ಟಿದ್ರು, ಈಗಲೂ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಅದಕ್ಕೆಲ್ಲ ಭಯ ಪಡೋಂಥವನಲ್ಲ. ನಮ್ಮ ರೈತರಿಗೋಸ್ಕರ ಇನ್ನೂ ಏನು ಬೇಕಾದರೂ ನಾನು ಮಾಡಿದ್ರು ಪರವಾಗಿಲ್ಲ. ಇವತ್ತು ಹೋರಾಟಕ್ಕೆ ಸಿದ್ಧನಾಗಿದ್ದೀನಿ. ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಈ 1 ವಾರ 15 ದಿವಸದಲ್ಲಿ ಆಫೀಸರ್ ಈ ಗೊಬ್ಬರದ ವಿಷಯವನ್ನಾಗಿ ಅವ್ರೇನೋ ಸರಿಪಡಿಸಿಲ್ಲ ಅಂದ್ರೆ ನೀವೆಲ್ಲ ಹೋರಾಟಕ್ಕೆ ಮುಂದುವಾಗಿದ್ದೀರಾ ಇಲ್ವಾ? ಜೋರಾಗಿ ಹೇಳ್ಬೇಕು. ಈ ಕೂಗನ್ನ ನಾವು ಮುಟ್ಸೋಂತ ದಿನ ಜಾಸ್ತಿ ಅವರು ನಮಗೆ ಅವಕಾಶ ಕೊಡಲ್ಲ ಅನ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನೋಡಿ, ಇಲ್ಲಿ ನಮ್ಮ ಮುನಿಯಪ್ಪಣ್ಣ ಇದ್ದಾರೆ, ನಮ್ಮ ಗೌಡ್ರಣ್ಣಿದ್ದಾರೆ, ಇಲ್ಲಿ ಹೆಣ್ಮಗಳ ತಾಯಿ ಇದ್ದಾರೆ, ಸುಮಾರು ಇಲ್ಲಿ 10-15 ಜನ ನಮ್ಮ ರೈತರಿದ್ದಾರೆ. ನೀವು ಬಂದು ಫೋಟೋ ಶೂಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ ರೈತರ ಪರವಾಗಿ ನಿಂತಹ ಶಾಸಕರು ಅಂತ ಹೇಳ್ಕೊಂಡು ಒಂದು ಫೋಟೋ ಹಾಕೊಂಡು ಭರ್ಜರಿ ಪ್ರಚಾರ ತಗೊಂಡ್ರಲ್ವಾ? ಇವತ್ತೇನಾದ್ರೂ ಅವರಿಗೆ ಇನ್ನೊಂದು 10-15 ದಿವಸದಲ್ಲಿ ತಾವೇನಾದ್ರೂ ಅವ್ರಿಗೆ ಪರಿಹಾರವನ್ನ ಸರ್ಕಾರದ ಕಡೆಯಿಂದ ಕೊಟ್ಟಿಲ್ಲ ಅಂದ್ರೆ, ನಿಮ್ಮಪ್ಪನ ದುಡ್ಡಂತೂ ಬೇಡ, ಸ್ವಂತ ದುಡ್ಡಂತೂ ಬೇಡ,
ನಮ್ಮ ದುಡ್ಡು, ನಮ್ಮ ಸರ್ಕಾರ ಅಂದ್ರೆ ಯಾರ್ದು? ನಮ್ದು. ನಮ್ಮ ದುಡ್ಡೇ ನಮ್ಮ ರೈತರು ಕೊಡ್ಸಿಲ್ಲ ಅಂತಂದ್ರೆ ಉಗ್ರವಾದಂತ ಹೋರಾಟವನ್ನು ಮಾಡ್ಲಿಕ್ಕೆ ನಾವು ಹಿಂದೆ ಹೋಗಲ್ಲ. ಮತ್ತೆ ಗ್ರಾಮೀಣ ಭಾಗದಲ್ಲಿ ರೈತರ ಕಷ್ಟ ಕೇಳಂತವ್ರು ಯಾರು ಇಲ್ಲ ಅನ್ಕೋಬೇಡಿ. ಇಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ರು ನಾಯಕರೇ. ನಾವೆಲ್ಲ ನಾಯಕರೇ ಅಲ್ವಾ? ಒಬ್ಬೊಬ್ರು ಮನಸ್ಸು ಮಾಡಿದ್ರೆ 100 ಜನ ಸೇರಿಸುವಂತ ಶಕ್ತಿ ಇರ್ತಕ್ಕಂಥ ನಾಯಕರು ಇಲ್ಲಿ ಕೂತಿದ್ದೀರಿ. ಒಬ್ಬ ರೈತನ ಕಷ್ಟ ಆಗೋಯ್ತು ಅಂದ ತಕ್ಷಣ ಯಾರು ಕೈ ಕಟ್ಟು ಕುತ್ಕೊಳ್ಳಲ್ಲ. ಇದು ನಗರ ಭಾಗ ಅಲ್ಲ, ಇದು ಗ್ರಾಮೀಣ ಭಾಗ, ಅದರಲ್ಲೂ KGF ಗ್ರಾಮೀಣ ಭಾಗ. ಇಲ್ಲಿ ಎಂತ ನಾಯಕರಿಗೆ ಪಾಠ ಕಳಿಸಿರೋದಂತ ಉದಾಹರಣೆ ಐತೆ. ನಿಮಗ್ ಪಾಠ ಕಲಿಸುವಂತ ಪರಿಸ್ಥಿತಿ ಇಲ್ಲಿರ್ತಕ್ಕಂಥ ರೈತರ ಕೈ ಕೊಡಬಾರ್ದು ಅಂತ ಹೇಳ್ತಾ, ನಾನು ಕೊಟ್ಟ ಮಾತಿನಂತೆ ಸರ್ಕಾರದ ಹಣವಲ್ಲ ಇದು, ಅಥವಾ ಯಾವುದೋ ರೋಡ್ ಮಾಡಿ ಅಂತಕ್ಕಂಥ ಕಮಿಷನ್ ದುಡ್ಡಲ್ಲ ಇದು, ಅಥವಾ ವರ್ಗಾವಣೆ ಮಾಡಿ ದಂಧೆ ಮಾಡತಕ್ಕಂಥ ದುಡ್ಡಲ್ಲ ಇದು, ಅಥವಾ ಹಾಸ್ಪಿಟ್ಲಲ್ಲಿ ಪೇಷಂಟ್ ಹೆಸರಲ್ಲಿ ಬರ್ತಕ್ಕಂಥ ಕಮಿಷನ್ ಕೊಡ್ತಕ್ಕಂಥ ದುಡ್ಡಲ್ಲ. ನನ್ನ ಸ್ವಂತ ಕಷ್ಟಾಜೀತದಿಂದ ದುಡಿಮೆಯಿಂದ ಮಾಡತಕ್ಕಂತೆ ನಾನು ಕೊಟ್ಟ ಮಾತಿನಂತೆ ನನ್ನ ಕೈಲಾಗತಕ್ಕಂಥ ಅಳಿಲು ಸೇವೆಯನ್ನ ಏನು ನಮ್ಮ ರೈತರಿಗೆ ಮಾಡ್ತೀನಿ ಅಂತ ಹೇಳಿದ್ದೆ, ಅದನ್ನ ಇವತ್ತು ಮಾಡ್ತಾ ಇದ್ದೀನಿ. ನಿಮ್ಮ ಎಲ್ಲರಿಗೂ ನಾನು ಒಂದೇ ಒಂದು ಮಾತನ್ನ ಹೇಳ್ತೀನಿ, ಜೈ ಕಿಸಾನ್ ಜೈ ಜವಾನ್ ಅನ್ನಂಗೆ ನಾವೆಲ್ಲರೂ ರೈತರು ಒಂದಾಗೋಣ. ಇಂಥ ಒಂದು ಪರಿಸ್ಥಿತಿಗಳನ್ನ ನಾವು ನಿಭಾಯಿಸ್ಬೇಕಂದ್ರೆ ನಾವೆಲ್ಲರೂ ಒಂದಾಗೋಣ. ನಮ್ಮ ಕೂಗನ್ನ ವಿಧಾನಸೌಧವರೆಗೂ ಮುಟ್ಲಿಕ್ಕೂ ನಾನು ರೆಡಿ ಇದ್ದೀನಿ. ನೀವೆಲ್ಲರೂ ನನ್ನ ಜೊತೆ ಇದ್ರೆ ಏನ್ ಬೇಕಾದ್ರೂ ಸಾಧಿಸೋದನ್ನ ಹೇಳ್ತಾ, ನನಗೆ ಇಷ್ಟು ದೂರ ಕರೆದು ನಿಮ್ಮ ಕೊಟ್ಟಿರ್ತಕ್ಕಂಥ ಮಾತಿಗೆ ನನ್ನ ಕೈಲಾಗಿರ್ತಕ್ಕಂಥ ಸೇವೆ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಕರಡುಗೂರಿನ ಎಲ್ಲ ಹಿರಿಯ ಮುಖಂಡರಿಗೂ, ವಿಶೇಷವಾಗಿ ನಮ್ಮ ಅಭಿರೆಡ್ಡಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತು. 100 ರೂಪಾಯಿ ಕೊಟ್ಟಿದ್ದಾರೆ ಯಾರಾದ್ರೂ? ಯಾವ್ದು ನಾಯಕರಾಗಿರ್ಬೋದು, ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಮಾಜಿ ಮಂತ್ರಿ ಆಗಿರ್ಬೋದು, ಯಾರು ಕೂಡ ಇದುವರೆಗೂ ಕೂಡ ರೈತರಿಗೆ ಯಾವುದೇ ಸಹಾಯ ಮಾಡ್ತಾ ಇಲ್ಲ. ಆದ್ರೂ ಕೂಡ ಇವತ್ತು ಮೊಟ್ಟ ಮೊದಲೇ ಬಾರಿಗೆ ಕೂಡ ತಮ್ಮ ಕಷ್ಟದಿಂದ ಒಬ್ಬ ರೈತ ಮಗನಾಗಿ ಈ KGF ತಾಲೂಕಿನ ಮಣ್ಣಿನ ಮಗನಾಗಿ ಕೂಡ ಇವತ್ತಿನ ದಿವಸ ಒಂದು ಸೇವೆ ಮಾಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಅವರಿಗೆ ನಮ್ಮ ಇಡೀ KGF ನಮ್ಮ ಏನು ಸಮುದಾಯ ಇದೆ, ರೈತ ಸಮುದಾಯ, ಅವರ ಪರವಾಗಿ ಕೂಡ ತುಂಬ ಹೃದಯದಂತ ಒಂದು ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದ ತಿಳಿಸಬೇಕು. ಅದೇ ರೀತಿಯಾಗಿ ಕೂಡ ಏನು ನಮ್ಮ ದೇಶದಲ್ಲಾಗಿರ್ಬೋದು, ನಮ್ಮ ರಾಜ್ಯದಲ್ಲಾಗಿರ್ಬೋದು, ನಮ್ಮ ಕ್ಷೇತ್ರದಲ್ಲಾಗಿರ್ಬೋದು, ನಿಜವಾಗ್ಲೂ ಬೇರೆ ಬೇರೆ ಜಾತಿ ಧರ್ಮ ಇರ್ಬೋದು, ಆದ್ರೆ ನಮ್ಮ ರೈತ ಸಮುದಾಯ ಏನಿದೆ ಅದಕ್ಕಿಂತ ಹೆಚ್ಚಿರುವಂತ ಯಾವುದೇ ರೀತಿಯಾದ ಧರ್ಮ ಇಲ್ಲ, ಯಾವುದೇ ಅಂತ ಒಂದು ಜಾತಿ ಇಲ್ಲ. ಎಲ್ಲರಿಗೂ ಕೂಡ ಒಂದು ಹೆಚ್ಚು ಮತ್ತು ಮೌಲ್ಯವಾದಂತಹ ಒಂದು ಧರ್ಮ, ಒಂದು ಜಾತಿ ಅಂತ ಹೇಳಿದ್ರೆ ಅದು ರೈತ ಸಮುದಾಯ. ದಯವಿಟ್ಟು ಎಲ್ಲರೂ ಕೂಡ ನಮ್ಮ ರೈತ ಸಮುದಾಯ ಏನಿದೆ ಅದರ ಪರವಾಗಿ ಕೂಡ ನಾವೆಲ್ಲರೂ ಕೂಡ ಇರಬೇಕು. ಏನು ನಮ್ಮ ಪಕ್ಕದ ರೈತರು ಕಷ್ಟದಲ್ಲಿದ್ರೆ ನಾವು ಕೂಡ ಅವರಿಗೆ ಸಹಾಯ ಮಾಡಬೇಕು. ಅದಕ್ಕೋಸ್ಕರ ಎಲ್ಲರೂ ಕೂಡ ಇವತ್ತೊಂದು ದಿವಸ ಒಂದು ದೃಢವಾದಂತಹ ಒಂದು ನಿರ್ಧಾರದಿಂದ ನಮ್ಮ ಈ KGF ತಾಲೂಕಿನಲ್ಲಿರುವಂತಹ ಒಂದು ಯಾವುದೇ ಸಮುದಾಯ ಆಗಿರ್ಬೋದು, ಒಂದು ದೊಡ್ಡ ಸಮುದಾಯ ಅಂತ ಹೇಳಿದ್ರೆ ರೈತ ಸಮುದಾಯ, ಆ ರೈತ ಸಮುದಾಯ ಪರವಾಗಿ ಕೂಡ ನಾವೆಲ್ಲ ಇರಬೇಕಂತೇಳಿ ಇವತ್ತು ನಮ್ಮ ಈ ಕಾರ್ಯಕ್ರಮದ ಮೂಲಕ ತಮ್ಮಲ್ಲಿ ಒಂದು ಮನವಿಯನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈಗ ಏನು ನಮ್ಮ ಅವರ ಅಮೃತ ಹಸ್ತದಿಂದ ಇವತ್ತು ನಮ್ಮ KGF ತಾಲೂಕಿನಲ್ಲಿ ಏನು ಕಳೆದ ತಿಂಗಳಾಗಿರುವಂತಹ ಒಂದು ಅನಾಹುತಕ್ಕೆ ತಮ್ಮ ಸಹಾಯ ಮಾಡೋದಕ್ಕೆ ಅವರು ಬಂದಿದ್ದಾರೆ. ದಯವಿಟ್ಟು ಕೂಡ ನಾವು ಏನು ನಮ್ಮ ರೈತರಿದ್ದಾರೆ ಅವರ ಹೆಸರನ್ನು ಕೂಗ್ತೀವಿ, ಸಾಲಲ್ಲಿ ಬಂದು ತಮ್ಮ ಏನು ನಮ್ಮ RK ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಮೋಹನ್ ಕೃಷ್ಣನ್ ಅವರ ಒಂದು ಸೇವೆಯನ್ನು ತಗೋಬೇಕಂತೇಳಿ ಇವತ್ತು ಹೊರಟು ಮಾಡ್ತಾ ಇದ್ದೀವಿ. ದಯವಿಟ್ಟು ಅವರಿಗೆ ಮೊಟ್ಟ ಮೊದಲಾಗಿ ಅವರಿಗೆ ಸಹಾಯ ನೀಡಲು ನಮ್ಮ RK ಫೌಂಡೇಶನ್ ಅಧ್ಯಕ್ಷರಾಗಿರುವಂತಹ ಮೋಹನ್ ಕೃಷ್ಣನ್ ಅವರು ಅವರನ್ನು ಕರೀತಾ ಇದ್ದಾರೆ. ದಯವಿಟ್ಟು ಮನೆ ಅವರು ಬರ್ಬೇಕಂತೇಳಿ ನಿಮ್ ಜೊತೆಲಿ ಇದೀನಿ ಅನ್ನೋ ಒಂದು ಧೈರ್ಯ ತುಂಬ ಕೆಲಸ ಮಾಡ್ತಾ ಇದ್ದೀನಿ. ಭಗವಂತ ನನಗೂ ಒಂದು ಒಳ್ಳೆ ಕಾಲ ಬರ್ತದೆ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ. ಆಡಳಿತ ರೈತರಿಗೆ ಹೆಂಗ್ ತೋರಿಸ್ಕೊಡೋದಂತ ಕಾಲ ಬರ್ತದೆ ಅಂತ ಕಾಯ್ತಾ ಇದ್ದೀನಿ. ಆ ಸಮಯವರೆಗೂ ಇದೊಂದು ಚಿಕ್ಕ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಅಂತ ಕಣ್ಣಲ್ಲಿ ಚೆನ್ನಾಗಿ ಬಾದಯ್ಯ ಸಾರಿ ಅವರು ಕೂಡ ತುಂಬಾ ಕಷ್ಟಪಟ್ಟು ನಿಜವಾಗ್ಲೂ ಬಾಳೆ ಬೆಳೆ ಬೆಳೆದಿದ್ರು. ಅವರಿಗೂ ಕೂಡ ಕಷ್ಟದಲ್ಲಿ ನಾವು ಇರ್ತೀವಿ ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ಮೋಹನ್ ಕೃಷ್ಣ ಹಾಗೆ ನಕನಹಳ್ಳಿ ಗ್ರಾಮದ ಪೆದ್ದಮ್ಮಯ್ಯ ಅವರು ಇವತ್ತಿನ ದಿವಸ ನಾವು ಎಲ್ಲ ನಮ್ಮ ರೈತ ಸಮುದಾಯವರು ಕೂಡ ನೀಡಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ದಿನ ಬಂದ್ಬಿಟ್ಟು ಇತಿಹಾಸದಲ್ಲಿ ಕೂಡ ಒಂದು
ಅಲ್ಪ ಸ್ವಲ್ಪ ಇರೋ ಅಂತಹ ಕಷ್ಟಪಟ್ಟು ಇರೋರು ಎಲ್ಲ ನಮ್ಮ ಎಲ್ಲ ಗ್ರಾಮದಲ್ಲಿ ಕೂಡ ಯಾರು ಕೂಡ ಕಷ್ಟ ಇರಬಾರ್ದು ಅಂತೇಳಿ ಒಂದು ವಿಶೇಷವಾದಂತಹ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದ್ದಂಗೆ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ಅಧಿಕಾರ ನೀಡುವಂತಹ ಅವಕಾಶ ನಾವು ಎಲ್ಲ ಸೇರಿಕೊಂಡು ಮತ್ತೆ ಆ ದೇವರ ಆಶೀರ್ವಾದದಿಂದ ಕೂಡ ಮುಂದಿನ ದಿವಸಗಳಲ್ಲಿ ಒಂದು ದೊಡ್ಡದಾದಂತಹ ಒಂದು ಜವಾಬ್ದಾರಿ ನೀಡಬೇಕಂತೇಳಿ ನಮ್ಮಲ್ಲಿ ಕೂಡ ಒಂದು ಮನವಿ ಮಾಡ್ತಾ ಇದ್ದೀವಿ. ಸಹಾಯ ಮಾಡಿದಾರಲ್ಲ, ಸ್ವಲ್ಪ సహాయ ಮಾಡಿದ್ರು, ಅವ್ರಿಗೆ ధన్యవాదాలు. ఇష్టంగా మా గురించి వచ్చినారంటే ఈరోజు ప్రతి ఒక్క రైతులకి హెల్ప్ చేస్తామంటే సారే, రూపమ్మ కాదు, ఎవరు కాదు, సార్ కోసం మనం అందరికీ రెస్పెక్ట్ చేయాలా. ప్రతి ఒక్క ముందు చునావానికి సార్ కోసం మనం ప్రతి ఒక్క దీనికి ముందు నుండి నడిపియాలి. మనం ప్రతి ఒక్కరు చేరి అందరికీ చేస్తాం. మనం బాగుండాలంటే